ಲವಂಗ 4 ಅಥವಾ 8 ಕೈಯಲ್ಲಿ ಹಿಡ್ಕೊಂಡು ಹೇರ್ ಲೆಂತ್ಗೆ ಹಿಂಗೆ ದೃಷ್ಟಿ ತೆಕ್ಕೋಬೇಕು ಹಿಂಗೆ, ಆಯ್ತಾ? ಅದಕ್ಕೆ ಹೇಳ್ಬೇಕು ನೀವು ಇದೇನೇನ್ ನಂದು ಕರ್ಮ ಫಲದಿಂದ ಇದಾಗ್ತಾ ಇದೆ ಅದೆಲ್ಲ ನೀನು ತೆಗಿತಾ ಇದೀಯಾ. ಲವಂಗಕ್ಕೆ ನೀವು ಹೇಳಿ, ಯಾವ ಮನುಷ್ಯರು ಓಡಾಡ್ತಾ ಇರಲ್ಲ ಅಂತ ಒಂದು ಗ್ರೀನರಿ ಇರೋ ಪ್ಲೇಸ್ ಅಲ್ಲಿ ಇದನ್ನ ಹಾಕ್ಬಿಟ್ಟು ಬರ್ಬೇಕು. ಇದನ್ನ ಶನಿವಾರನೇ ಮಾಡ್ಬೇಕು. 1 ತಿಂಗಳು ಬಿಟ್ಟು ನೋಡಿ, ನಿಮ್ ಹೇರ್ ಗ್ರೋತ್ ತುಂಬಾ ಚೆನ್ನಾಗಿ ಆಗಕ್ ಶುರು ಆಗತ್ತೆ. ನಿಮ್ಮ ಹತ್ರ ಒಂದಷ್ಟು ನೀರು ಇಟ್ಕೊಂಡಿರ್ತೀರ ಅಂದ್ರೆ ಯಾವಾಗ್ಲೂ ಪಾಸಿಟಿವ್ ಆಗಿ ಮಾತಾಡಿ, ನೀರ್ ಹತ್ರ ನೆಗೆಟಿವ್ ಮಾತಾಡಿ ಆ ನೀರು ಕುಡಿಯೋದ್ರಿಂದ ತುಂಬಾ ಕೆಟ್ಟ ಪರಿಣಾಮಗಳು ಇರುತ್ತೆ. ಈಗ ತುಂಬಾ ಕೆಲವರಿಗೆ ತಲೆಯಲ್ಲಿ ಹೇರ್ ಫಾಲ್ ಇದೆ, ಮತ್ತೆ ಹಿಂಗ್ ಬಾಚಿದ್ರೆ ಇಷ್ಟಿಷ್ಟು ರಾಶಿ ಬರ್ತಾ ಇರತ್ತೆ. ಯೂಶಲಿ ಶನಿದೇವದು ಎಫೆಕ್ಟ್ ಇದು ಅಂತ ನಂಬಿಕೆ ಇದೆ. ಸ್ಯಾಟರ್ನ್ ಪೀರಿಯಡ್ ನಡೀತಿದ್ದೆ, ಸಾಡೆ ಸತಿ ನಡೀತಿದೆ ಅಂತಂದ್ರೆ ತುಂಬಾ ಹೇರ್ ಫಾಲ್ ಅಂತ ಕಂಪ್ಲೇಂಟ್ ಮಾಡ್ತಾರೆ ತುಂಬಾ ಜನ. ಮತ್ತೆ ರಾಹು, ಈ ತರದ ಪ್ಲಾನೆಟ್ಸ್ ಹೇರ್ ಫಾಲ್ಗೆ ಕಾರಣ ಅಂತ ನಂಬಿಕೆ. ಅದಕ್ಕೇನೆ ಲವಂಗ ತಗೋಬೇಕು. ಕಪ್ಪು ರೆಪ್ರೆಸೆಂಟೇಷನ್ ಆಫ್ ದೀಸ್ ಪ್ಲಾನೆಟ್ಸ್. ಆ ಲವಂಗ 4 ತಗೋಬೇಕು. ರಾಹುದು ನಂಬರ್ ಕೂಡ 4, ಶನಿದೇವರದು 8. ಸೊ 4 ಅಥವಾ 8 ಕೈಯಲ್ಲಿ ಹಿಡ್ಕೊಂಡು ಹೇರ್ ಲೆಂತ್ಗೆ ಹಿಂಗೆ ದೃಷ್ಟಿ ತೆಕ್ಕೋಬೇಕು ಹಿಂಗೆ, ಆಯ್ತಾ? 3 ಸಲ ಮಾಡಿ ಇದನ್ನ, ಅಥವಾ 4 ಸಲ ಮಾಡಿ. ನಿಮ್ಗೆ ಯಾವ ನಂಬರ್ ರೆಸನೇಟ್ ಆಗತ್ತೆ ಅಷ್ಟ್ ಸಲ ಹಿಂಗೆ ದೃಷ್ಟಿ ತೆಕ್ಕೊಂಡ್ಬಿಟ್ಟು ಅದಕ್ಕೆ ಹೇಳ್ಬೇಕು ನೀವು ಇದೇನೇನ್ ನಂದು ಕರ್ಮ ಫಲದಿಂದ ಇದಾಗ್ತಾ ಇದೆ ಅದೆಲ್ಲ ನೀನು ತೆಗಿತಾ ಇದೀಯಾ ಅಂತ ಆ ಲವಂಗಕ್ಕೆ ನೀವು ಹೇಳಿ. ಯಾರಾದ್ರೂ ಆಟ ಆಡದೇ ಇರೋ ಅಥವಾ ನಡಿದೇ ಇರೋ ಜಾಗ ಇರತ್ತೆ ನೋಡಿ, ಎಲ್ಲೋ ಒಂದ್ ಕಡೆ ಕಾರ್ನರ್ ಅಲ್ಲಿ ಯಾವ ಮನುಷ್ಯರು ಓಡಾಡ್ತಾ ಇರಲ್ಲ ಅಂತ ಒಂದು ಗ್ರೀನರಿ ಇರೋ ಪ್ಲೇಸ್ ಅಲ್ಲಿ ಇದನ್ನ ಹಾಕ್ಬಿಟ್ಟು ಬರ್ಬೇಕು. ಇದನ್ನ ಶನಿವಾರನೇ ಮಾಡ್ಬೇಕು. ಅಂಡ್ 4 ಶನಿವಾರ ಮಾಡ್ಬೇಕು ಕಂಟಿನ್ಯೂಸ್ ಆಗಿ ಬಿಡದಲೆ. ಬಿಟ್ಟಾದ್ಮೇಲೆ 1 ತಿಂಗಳು ಬಿಟ್ಟು ನೋಡಿ, ನಿಮ್ ಹೇರ್ ಗ್ರೋತ್ ತುಂಬಾ ಚೆನ್ನಾಗಿ ಆಗಕ್ ಶುರು ಆಗತ್ತೆ. ಅಗೇನ್ ಮ್ಯಾನಿಫೆಸ್ಟೇಷನ್ ಅಥವಾ ಈ ರೆಮಿಡಿ ಮಾಡಿದ ತಕ್ಷಣ ನಾನು ಏನ್ ಬೇಕೋ ಜಂಕ್ ಫುಡ್ ತಿಂತೀನಿ, ಏನಾದ್ರೂ ಮಾಡ್ತೀನಿ ಆ ತರ ಅಲ್ಲ. ಇದನ್ನ ಮಾಡಾದ್ಮೇಲೂ ನೀವು ಕೇರ್ ತಗೋಬೇಕು. ಅದೆಲ್ಲ ಮಾಡಿದ್ರೆ ಖಂಡಿತ ಹೇರ್ ಗ್ರೋತ್ ತುಂಬಾ ಪವರ್ಫುಲ್ ಆಗಿ ಆಗತ್ತೆ. ಲೈಕ್ ನಾನೇ ಮಾಡಿದ್ದೀನಿ ಅದನ್ನ, ಈ ರೆಮಿಡಿ ನಾನೇ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಚೆನ್ನಾಗಾಗಿದೆ ಕೂದಲು. ಈಗ ಕೆಲವರಿಗೆ ತುಂಬಾ ಮ್ಯಾನಿಫೆಸ್ಟೇಷನ್ ಕ್ವಿಕ್ ಆಗಿ ಆಗ್ಬೇಕು, ಏನಾದ್ರೂ ಒಂದ್ ಮೆಥಡ್ ಈಸಿ ಬೇಕು ಅಂತ ಇರತ್ತೆ. ಏನಾದ್ರೂ ಮ್ಯಾನಿಫೆಸ್ಟೇಷನ್, ಹೆಲ್ತ್, ಬ್ಯೂಟಿ, ಹೇರ್, ಅಬಂಡನ್ಸ್, ಮನಿ, ಯಾವ್ದಾದ್ರು ಯು ನೇಮ್ ಇಟ್, ಯು ಕ್ಯಾನ್ ಮ್ಯಾನಿಫೆಸ್ಟ್ ಇಟ್. ಆ ತರದ್ದು ಒಂದ್ ಬೇಕಿರುತ್ತೆ. ಈಗ ಎಷ್ಟೊಂದ್ ಜನರ ಹತ್ರ ಟೈಮ್ ಇರಲ್ಲ, ಕ್ವಿಕ್ ಅಂಡ್ ಈಸಿ ಏನಾದ್ರೂ ಇದೆಯಾ ಅಂತ ತಲೆಯಲ್ಲಿ ಇರತ್ತೆ. ಸೊ ಆ ಒಂದು ಸಿಚುವೇಶನ್ ಅಲ್ಲಿ ನೀವ್ ಏನ್ ಮಾಡ್ಬೋದು? ನನ್ನ ಕೈಯಲ್ಲಿ ನೀರಿದೆ, ನೀರಿನ ಗ್ಲಾಸು. ಇದು ನಂದೇ ಮೆಥಡ್ ಅಂತ ಹೇಳಲ್ಲ, ಇದು ತುಂಬಾ ಪ್ರಚಲಿತ. ನೀರಲ್ಲಿ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಬೋದಂತ ನಮ್ಗೆ ಮುಂಚೆಯಿಂದನೂ ಗೊತ್ತು. ತೀರ್ಥದಿಂದ ಹಿಡಿದು ನೀರೇನೆ ಅಲ್ವಾ. ತೆಂಗಿನಕಾಯಿ ಕೂಡ ಇಡ್ತೀವಿ, ಅದರಲ್ಲೂ ಒಳಗಡೆನೂ ನೀರಿರುತ್ತೆ. ಹಾಗಾಗಿ ನೀರು ಅನ್ನೋದು ತುಂಬಾ ಪವರ್ಫುಲ್. ನೀವು ಏನನ್ನ ನೀರಿಗೆ ಹೇಳ್ತೀರಾ ಅದರಿಂದ ನೀವು ಮ್ಯಾನಿಫೆಸ್ಟ್ ಮಾಡಬಹುದು. ಯಾರ್ದಾದ್ರೂ ಮನೆಗೆ ಹೋದಾಗ ಇದೊಂದು ಹೇಳ್ಬಿಡ್ತೀನಿ, ರೆಮಿಡಿ ಹೇಳ್ತೀನಿ, ಬಟ್ ಇನ್ನೊಂದು ಆಸ್ಪೆಕ್ಟ್, ಯಾರ್ದಾದ್ರು ಮನೆಗೆ ಹೋದಾಗ ಅವ್ರ ಥಾಟ್ಸ್ ಏನು, ಅವರು ಮನೇಲಿ ಏನ್ ತುಂಬಾ ಗಲಾಟೆ, ಡಿಪ್ರೆಷನ್ ಇರೋರ್ ಮನೆಗೆ ಹೋದಾಗ ಅಲ್ಲಿನ ನೀರ್ ಕುಡ್ದು ಬಂದಾಗ ನಿಮ್ಗೆ ಆ ಎನರ್ಜಿ ಬಂದಿರುತ್ತೆ. ಏನೋ ಫೆಟಿಗು, ಎಲ್ಲೋ ಹೋಗ್ ಬಂದೆ, ಏನೋ ತಿಂದೆ, ಏನೋ ಕುಡ್ದೆ, ಏನಂತ ಗೊತ್ತಿಲ್ಲ, ಮಲ್ಕೊಂಡ್ಬಿಡೋದು 3-4 ದಿನ. ಅದು ಯಾಕೆ ಆಗ್ತಾ ಇದೆ? ನೀರಲ್ಲಿ ಶಕ್ತಿ ಇದೆ, ಪವರ್ ಇದೆ, ಮೆಮೊರಿ ಇದೆ. ನಮ್ಮ ಮಾತುಗಳು ಆ ನೀರಿನಲ್ಲಿ ಗ್ರಾಸ್ಪ್ ಆಗತ್ತೆ, ಆ ಎನರ್ಜಿ ಅನ್ನೋ ನಂಬಿಕೆ. ಹಾಗಾಗಿ ನೀರಿಗೆ ನೀವು ಏನೇ ಹೇಳೋಕ್ಕಿಂತ ಮುಂಚೆ ನಿಮ್ ಹತ್ರ ಒಂದಷ್ಟು ನೀರ್ ಇಟ್ಕೊಂಡಿರ್ತೀರ ಅಂದ್ರೆ ಯಾವಾಗ್ಲೂ ಪಾಸಿಟಿವ್ ಆಗಿ ಮಾತಾಡಿ, ನೀರ್ ಹತ್ರ ನೆಗೆಟಿವ್ ಮಾತಾಡಿ ಆ ನೀರ್ ಕುಡಿಯೋದ್ರಿಂದ ತುಂಬಾ ಕೆಟ್ಟ ಪರಿಣಾಮಗಳು ಇರುತ್ತೆ. ಹಾಗೇನೆ ಅಡ್ಡ ಪರಿಣಾಮಗಳು ಬೇಡ ಅಂದ್ರೆ ಪಾಸಿಟಿವ್ ಆಗಿ ನೀರಿಗೆ ಮಾತಾಡ್ಬೇಕು. ಸೊ 7 days ಈ ರಿಚುವಲ್ ಮಾಡಿ ನೋಡಿ, ಮ್ಯಾನಿಫೆಸ್ಟೇಷನ್ ರಿಚುವಲ್. ನಂದೇ ಮಾಡಿಫಿಕೇಶನ್ ಹೇಳ್ತೀನಿ. ಏನಂದ್ರೆ ದಿನ ರಾತ್ರಿ ಬರ್ದಿಡಿ ನಿಮ್ಗೆ ಏನೇನ್ ಬೇಕು ಮ್ಯಾನಿಫೆಸ್ಟೇಷನ್ ಮಾಡಕ್ಕೆ, ಏನೇನ್ ಬೇಕು. ಕೆಲಸ, ಪ್ರಮೋಷನ್, ಹೈಕು, ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ತಿದ್ರೆ ಅದರದ್ದು ಪ್ರೋಗ್ರೆಸ್, ಏನೇನ್ ಬೇಕೋ ಅದೆಲ್ಲ ಬರ್ದಿಟ್ಬಿಟ್ಟು 7 ಥಿಂಗ್ಸ್ ಬರ್ದಿಟ್ಬಿಟ್ಟು ರಾತ್ರಿ ಈ ಗ್ಲಾಸ್ ಆಫ್ ವಾಟರ್ನ ಬರ್ದಿಟ್ಟಿದ್ರ ಮೇಲೆ ಇಡ್ಬೇಕು ಅಷ್ಟೇ. ಮಲ್ಕೊಂಬಿಡಿ. ಅದೆಲ್ಲ ಏನ್ ಬರ್ದಿಟ್ಟಿದ್ದೀರಾ ಅದನ್ನೆಲ್ಲ ಓದ್ಬಿಟ್ಟು ಮಲ್ಕೊಂಬಿಡಿ. ಬೆಳಗ್ಗೆ ಎದ್ಬಿಟ್ಟು ಅದೇನ್ ಬರ್ದಿರ್ತೀರಾ ಅದೆಲ್ಲ ಓದಿ ಕಣ್ಮುಚ್ಚಿ ಎಲ್ಲ ಆಗಿದೆ, ಇದೆಲ್ಲ ನಾನು ಏನೇನ್ ಬರ್ದಿದ್ದೀನಿ ಎಲ್ಲ ಆಗಿದೆ ಅಂತ ನೀವು ವಿಜುವಲೈಸೇಷನ್ ಮಾಡ್ಕೋಬೇಕು. ಕಣ್ಮುಚ್ಚಿಬಿಟ್ಟು, ಓಕೆ ನನ್ನ ಬಾಸ್ ನನಗೆ ಖುಷಿಯಾಗಿ ಆಗೋ ತರ ಹೈಕ್ ಪ್ರಮೋಷನ್ ಬಂತು, ನನ್ನ ಹೆಲ್ತ್ ಸಖತ್ತಾಗಿ ಆಗ್ಬಿಟ್ಟಿದೆ ಅಂತ ಕಂಟಿನ್ಯೂಸ್ಲಿ ಇದನ್ನ 7 days
ಹಿಂಗೆ ಮಾಡಿ ಫ್ರೆಶ್ ವಾಟರ್ ಇಡಬೇಕು ರಾತ್ರಿ, ಬೆಳಗ್ಗೆ ಎದ್ದು ಆ ನೀರನ್ನ ಹಿಂಗೆ ಯು ಟೆಲ್ ನನ್ನ ಜೀವನ ಚೆನ್ನಾಗ್ ಆಗ್ತಾ ಇದೆ ಅಂತ ನಂಬಿಕೆ ಇಟ್ಕೊಂಡು ವಿಜುವಲೈಸೇಷನ್ ಮಾಡ್ಕೊಂಡಾದ್ಮೇಲೆ ರಿಪೀಟೆಡ್ಲಿ ಇದನ್ನ ನೀರಿಗೆ ಹೇಳ್ಬೇಕು. ಎಷ್ಟು ಸಲನಾದ್ರೂ ಹೇಳ್ಬೋದು. ನಿಮ್ಗೆ 1 ನಿಮಿಷ, 7 ನಿಮಿಷ, 17 ಸೆಕೆಂಡ್ ಕೂಡ ಹೇಳಿದ್ರೆ, ಕಂಟಿನ್ಯೂಸ್ಲಿ ಬೇರೆ ಏನು ಯೋಚನೆ ಮಾಡದೆ 17 ಸೆಕೆಂಡ್ ಹೇಳಿದ್ರು ಕೂಡ ಅದು ಎಫೆಕ್ಟ್ ಬರುತ್ತೆ ನಿಮ್ಗೆ. ಅಂಡ್ ಆ ನೀರನ್ನು ಕುಡ್ಕೊಂಡ್ಬಿಡ್ಬೇಕು. ಹಿಂಗೆ ಫುಲ್ ಕುಡಿಬೇಕು ನೀರು. ಥ್ರೂ ಔಟ್ ದ ಡೇ ಕೂಡ ನಾನು ಕುಡಿತೀನಿ, ಅಷ್ಟೊಂದು ಇಮಿಡಿಯೇಟ್ಲಿ ಕುಡಿಯೋಕ್ಕಾಗಲ್ಲ ಅಂದ್ರೆ ಥ್ರೂ ಔಟ್ ದ ಡೇ ಕುಡೀರಿ. ಇದನ್ನ ಮಾಡಿ ನೋಡಿ, 8th ಡೇ ನೀವೇ ನಂಬ್ತೀರಾ. ಎಷ್ಟೊಂದು ಚಿಕ್ಕ ಚಿಕ್ಕ ವಿಷಯಗಳು ನಿಮ್ಗೆ ಕನ್ವಿನ್ಸ್ ಆಗಿರೋ ವಿಷಯಗಳು ತುಂಬಾ ಜಲ್ದಿ ಮ್ಯಾನಿಫೆಸ್ಟ್ ಆಗೋಗ್ತವೆ. ಮೇಜರ್ ಥಿಂಗ್ಸು 1 ತಿಂಗಳು ಬಿಟ್ಟು ಮತ್ತೆ ಮಾಡಿ ನೋಡಿ, ಖಂಡಿತ ಆಗತ್ತೆ. ಎಷ್ಟೊಂದು ಜನಕ್ಕೆ ಕಾನ್ಫಿಡೆನ್ಸ್ ಇರಲ್ಲ ಹೀಗೆ ಮೈಕ್ ಮುಂದೆ ಮಾತಾಡೋದಾಗ್ಲಿ, ಕ್ಯಾಮ್ರಾ ಮುಂದೆ ಮಾತಾಡೋದಾಗ್ಲಿ. ಆ್ಯಂಡ್ ಎಲ್ಲೇ ಒಂದು ಸ್ಟೇಜ್ ಫಿಯರ್ ಅಂತ ಇರುತ್ತೆ, ಸ್ಟಡೀಸ್ ರಿಲೇಟೆಡ್, ಎಕ್ಸಾಮ್ಸ್ ರಿಲೇಟೆಡ್, ಅಥವಾ ಕೆಲವೊಬ್ಬರಿಗೆ ಆಕ್ಟರ್ ಆಗಬೇಕು ಅಂತ ಇರುತ್ತೆ, ಕಾನ್ಫಿಡೆನ್ಸ್ ಇರಲ್ಲ. ಈ ರೀತಿ ಎಷ್ಟೊಂದು ನಮ್ಮಲ್ಲೇ ಲೋ ಕಾನ್ಫಿಡೆನ್ಸ್ ರಿಲೇಟೆಡ್, ವೇಟ್ ಗೇನ್ ಇಶ್ಯೂಸ್, ಹೆಲ್ತ್ ಇಶ್ಯೂ, ವೇಟ್ ಲಾಸ್ ಆಗ್ತಿರುತ್ತೆ. ಕೆಲವರಿಗೆ ಅದೇ ಪ್ರಾಬ್ಲಮ್, ವೇಟ್ ಲಾಸ್ ಆಗ್ತಿರೋದೇ ಪ್ರಾಬ್ಲಮ್, ತುಂಬ ಸಣ್ಣ ಆಗ್ಬಿಟ್ಟಿರ್ತಾರೆ. ಈ ರೀತಿ ಸಮಸ್ಯೆಗಳಿಗೆ ಮಿರರ್ ಮ್ಯಾನಿಫೆಸ್ಟೇಷನ್ ಅಂತ ಮಾಡ್ಬೋದು. ಹೇಗೆ? ಯು ಗೋ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದ ಮಿರರ್. ಆ ಮಿರರ್ ನೋಡ್ತಾನೆ ನಿಮ್ಗೆ, ಯೂಶಲಿ ನೀವು ಯಾಕೆ ಮಿರರ್ ನೋಡ್ತೀರಾ? ರೆಡಿ ಆದಾಗ್ಲೇ ನೋಡೋದ ಅಲ್ವಾ? ಅಳ್ತಿವಾಗ ಯಾರಾದ್ರೂ ಹೋಗಿ ಮಿರರ್ ನೋಡ್ಕೋತೀವ? ಇಲ್ಲ ಅಲ್ವಾ? ಸೊ ವೆನ್ ಯು ಆರ್ ಫೀಲಿಂಗ್ ಕಾನ್ಫಿಡೆಂಟ್, ಯು ಗೋ ಟು ದ ಮಿರರ್. ಮಿರರ್ ಇಸ್ ಅ ಪೋರ್ಟಲ್. ಇಟ್ ಹ್ಯಾಸ್ ನೆಗೆಟಿವ್, ಪಾಸಿಟಿವ್ ಎಲ್ಲ. ಅಲ್ಲಿ ಮಿರರ್ ಹ್ಯಾಸ್ ಮೆನಿ ಥಿಂಗ್ಸ್ ಇನ್ಸೈಡ್ ಇಟ್ ಅಂತ ನಂಬಿಕೆ. ಇಟ್ ಇಸ್ ಎ ರಿಫ್ಲೆಕ್ಷನ್ ದೇರ್. ಸೊ ವಾಟ್ ಯು ಥಿಂಕ್, ಯು ವಿಲ್ ಬಿಕಮ್ ದೇರ್. ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದ ಮಿರರ್. ಮಿರರ್ನ ಪೋರ್ಟಲ್ ಅಂತ ನಂಬಿಕೆ ಇಟ್ಕೊಂಡು ಹೋಗಿ ನಿಂತ್ಕೊಳ್ಳಿ. ಯಾವ್ದಾದ್ರೂ ಟೈಮ್, ಇವಾಗ ರಿಪೀಟ್ ನಂಬರ್ಗೆ ಜಾಸ್ತಿ ಎನರ್ಜಿ ಅಂತ ನಂಬ್ತೀವಿ. ಹಾಗಾಗಿ ಯು ಕ್ಯಾನ್ ಗೋ ಸ್ಟ್ಯಾಂಡ್ 11 AM ಅಥವಾ 12 PM ಹೋಗಿ ನಿಂತ್ಕೊಂಡು ಮಿರರ್ ಮುಂದೆ ಯು ಕ್ಯಾನ್ ಟೆಲ್ ದ ಮಿರರ್ ಪಾಸಿಟಿವ್ ಥಿಂಗ್ಸ್. ಅಂದ್ರೆ ನಾನು ಇವತ್ತು ಸ್ಟೇಜಲ್ಲಿ ನಿಂತ್ಕೊಂಡು ಎಷ್ಟು ಚೆನ್ನಾಗಿ ನನಗೆ ಅವಾರ್ಡ್ ಬಂತು, ನಾನು ಕಾಂಪಿಟೇಷನಲ್ಲಿ ಗೆದ್ದೆ, ನನಗೆ ಜಾಬ್ ಸಿಕ್ತು, ಆ ಥರ ನೀವು ಮಿರರ್ಗೆ ಹೇಳಬೇಕು. ಆ ಟೈಮಿಗೆ ಎಕ್ಸಾಕ್ಟ್ ಆ ರಿಪೀಟ್ ನಂಬರ್ ಟೈಮಿಗೆ ಹೇಳಬೇಕು. 1 ನಿಮಿಷ ಹೇಳಿ ವಾಪಸ್ ಆ ಮಿರರ್ನ ನೋಡ್ದಲೆ ಹಿಂಗೆ ಬಂದ್ಬಿಡ್ಬೇಕು ಅಷ್ಟೇ. ಸಬ್ಕಾನ್ಷಿಯಸ್ಲಿ ಇದನ್ನ ನೀವು ಟ್ರೂಲಿ ಬಿಲೀವ್ ಮಾಡಿದ್ರೆ, ಮಿರರ್ ಪೋರ್ಟಲ್ ಅಂತ ನೋಡಿ, ಮ್ಯಾಜಿಕಲ್ ಥಿಂಗ್ಸ್ ನಿಮ್ಮ ಲೈಫಲ್ಲಿ ಆಗಕ್ಕೆ ಶುರು ಆಗುತ್ತೆ. ಅಂಡ್ ನೀವು ಅದನ್ನ ಹೇಳ್ತಾ ಹೇಳ್ತಾ ನಿಮ್ಮ ಕಣ್ಣ ಗುಡ್ಡೆನ ಅಬ್ಸರ್ವ್ ಮಾಡಿ ಡಯಲೇಟ್ ಆಗತ್ತೆ. ಇದು ಪ್ಯೂಪಿಲ್ಸ್ ಡೈಲೇಟ್ ಆಗತ್ತೆ. ಪ್ಯೂಪಿಲ್ಸ್ ಯಾವಾಗ ಗೊತ್ತಾ ಡೈಲೇಟ್ ಆಗೋದು? ಆಕ್ಸಿಟೋಸಿನ್ ರಿಲೀಸ್. ನಿಮ್ಮ ಪ್ರೀತಿ ಪಾತ್ರರ ಹತ್ರ ಇವತ್ತೇ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ನಿಮ್ಮ ಹಸ್ಬೆಂಡ್ ವೈಫಿಗೆ ಎದುರುಗಡೆ ಕೂರಿಸ್ಬಿಟ್ಟು ಐ ಲವ್ ಯು ಅಥವಾ ಏನಾದರೂ ಪ್ರೀತಿ ಮಾತುಗಳನ್ನ ಹೇಳ್ತಾ ಅವ್ರಿಗೆ ಹೇಳಿ, ನನ್ನ ಪ್ಯೂಪಲ್ ಡೈಲೇಟ್ ಆಯ್ತಾ ಇಲ್ವಾ ಅಬ್ಸರ್ವ್ ಮಾಡು ಅಂತ. ಅವ್ರು ಹೇಳ್ತಾರೆ ಹೌದು ಆಯ್ತು ಅಂತ. ಯಾಕೆ? ಅಲ್ಲಿಗೆ ಆ ಹಾರ್ಮೋನ್ ರಿಲೀಸ್ ಆಯ್ತು ಅಷ್ಟೇ. ಅದು ನಿಮ್ಮ ದೇಹ ಹೇಗೆ ರಿಯಾಕ್ಟ್ ಮಾಡುತ್ತೆ ನೋಡಿ ನಿಮ್ಮ ಮಾತುಗಳಿಂದ. ಹಾಗೇನೆ ಅದು ಬ್ರೇನ್ ತಾನೇ ಕಣ್ಣನ ಪ್ಯೂಪಲ್ನ ಡೈಲೇಟ್ ಮಾಡೋದು. ಸೊ ಮಿರರ್ ಮುಂದೆ ಹೋಗಿ ನಿಂತ್ಕೊಂಡು ಈ ತರ ಪಾಸಿಟಿವ್ ಮಾತುಗಳನ್ನ ಹೇಳಿದಾಗ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ, ಹಾರ್ಮೋನ್ ರಿಲೀಸ್ ಆಗುತ್ತೆ, ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗುತ್ತೆ. ಆವಾಗ ನಿಮ್ಮ ಬ್ರೇನಿಗೆ ಈ ಏನ್ ನಿಮ್ ಹತ್ರ ಇಲ್ಲ ಅದನ್ನ ರಿಯಾಲಿಟಿಗೆ ಶಿಫ್ಟ್ ಮಾಡಕ್ಕೆ ತುಂಬಾ ಟೈಮ್ ಬೇಕಾಗಲ್ಲ.